press the bell icon on the YouTube app and never miss another update. Hello everyone. In this session, I am going to discuss the third natural resource, that is soil. Okay, so ಈ ಒಂದು ಸೆಷನ್ ಅಲ್ಲಿ ನಾವು ಸಾಯಿಲ್ ನ ಡೆಫಿನಿಷನ್, ಸಾಯಿಲ್ ಕಾಂಪೋಸಿಷನ್ ಹೇಗಿರುತ್ತೆ, ಸಾಯಿಲ್ ಫಾರ್ಮೇಷನ್ ಯಾವ ತರ ಆಗುತ್ತೆ, ಜೊತೆಗೆ ಸಾಯಿಲ್ ಪೊಲ್ಯೂಷನ್ ಅಂದ್ರೆ ಏನು, ಮತ್ತೆ ಸಾಯಿಲ್ ಪೊಲ್ಯೂಷನ್ ಯಾವ ತರ ಕಾಸ್ ಆಗ್ತಾ ಹೋಗುತ್ತೆ, ಈ ಎಲ್ಲ ಕಾನ್ಸೆಪ್ಟ್ಸ್ ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಲೆಟ್ ಅಸ್ ಸಿ ದ ಡೆಫಿನಿಷನ್ ಆಫ್ ಸಾಯಿಲ್. ಓಕೆ, ಸಾಯಿಲ್ ಅಂದ್ರೆ ಏನು? outermost layer of the earth crust is known as soil. Okay, for example earth na consider ಮಾಡಿದ್ರೆ earth crust ಏನಿರುತ್ತಲ್ಲ, earth crust ನ outermost layer ಗೆ ನಾವು soil ಅಂತ ಹೇಳ್ತಾ ಹೋಗ್ತೀವಿ. Next point, it is composed of both organic and inorganic materials. ಈ ಒಂದು ಸಾಯಿಲ್ ನಲ್ಲಿ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ, ಜೊತೆಗೆ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ. ಥರ್ಡ್ ಪಾಯಿಂಟ್ ಈಸ್ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಐರನ್, sulfur and calcium. Okay, so these are some examples of mineral nutrients that are present in the soil. ಒಂದು ಸಾಯಿಲ್ ನ ಕನ್ಸಿಡರ್ ಮಾಡಿದ್ರೆ ಆ ಸಾಯಿಲ್ ನಲ್ಲಿ ಈ ಎಲ್ಲಾ ಮಿನರಲ್ ನ್ಯೂಟ್ರಿಯೆಂಟ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ದೇ ಸಪೋರ್ಟ್ ದ ಗ್ರೋತ್ ಆಫ್ ಟ್ರೀಸ್ ಅಂಡ್ ಪ್ಲಾಂಟ್ಸ್. ಆ ಒಂದು ಸಾಯಿಲ್ ನಲ್ಲಿ ಪ್ಲಾಂಟ್ಸ್ ಮತ್ತೆ ಟ್ರೀಸ್ ಗ್ರೋ ಆಗ್ಲಿಕ್ಕೆ ಈ ಎಲ್ಲಾ ಮಿನರಲ್ ನ್ಯೂಟ್ರಿಯೆಂಟ್ಸ್ ಏನ್ ಮಾಡ್ತಾ ಹೋಗುತ್ತೆ, ಸಪೋರ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಸಾಯಿಲ್ ಈಸ್ ಎ ಮಿಕ್ಸ್ಚರ್. ಯೂಶಲಿ ನಾವು ಸಾಯಿಲ್ನ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಏನಕ್ಕೆ? ಬಿಕಾಸ್ ಇಟ್ ಕನ್ಸಿಸ್ಟ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ರಾಕ್, ಮಿನರಲ್ ನ್ಯೂಟ್ರಿಯೆಂಟ್ಸ್, ಹ್ಯೂಮಸ್, ಮೈಕ್ರೋ ಆರ್ಗ್ಯಾನಿಸಮ್, ಏರ್ ಆ್ಯಂಡ್ ವಾಟರ್. ಓಕೆನಾ? ಸೊ ಸಾಯಿಲ್ ಕಾಂಪೋಸಿಷನ್ ಹೇಗಾಗಿರುತ್ತೆ ಅಂದರೆ ಆ ಒಂದು ಕಾಂಪೋಸಿಷನ್ ಅಲ್ಲಿ ಈ ಎಲ್ಲ ಕಾಂಪೊನೆಂಟ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ. ಹಾಗಾಗಿ ನಾವು ಸಾಯಿಲ್ನ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಡೆಫಿನೇಷನ್ ಆಫ್ ಸಾಯಿಲ್ ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸಾಯಿಲ್. ಸೊ ಈಗ ನೆಕ್ಸ್ಟ್ ಟಾಪಿಕ್ ಏನಂದ್ರೆ ಫಾರ್ಮೇಷನ್ ಆಫ್ ಸಾಯಿಲ್. ಈಗ ಸಾಯಿಲ್ ಅಂದ್ರೆ ಗೊತ್ತಾಯ್ತು, ಸಾಯಿಲ್ ಫಾರ್ಮೇಷನ್ ಹೇಗಾಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಟಾಪಿಕ್ ನಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ದ ಫಸ್ಟ್ ಪಾಯಿಂಟ್ ಈಸ್ ಇಟ್ ಈಸ್ ಅ ಲೆಂತಿ ಪ್ರೋಸೆಸ್. ನಾವು ಫಾರ್ಮೇಷನ್ ಆಫ್ ಸಾಯಿಲ್ ನ ಲೆಂತಿ ಪ್ರೋಸೆಸ್ ಅಂತ ಹೇಳ್ತಿದ್ದೀವಿ. ಏನಕ್ಕೆ? ಬಿಕಾಸ್ ಇಟ್ ಟೇಕ್ಸ್ ಅಪ್ ಟು 1000 millions of years. ಒಂದು ಸಾಯಿಲ್ ಫಾರ್ಮ್ ಆಗಬೇಕು ಅಂದ್ರೆ 1000 millions of years ಬೇಕಾಗುತ್ತೆ. ಹಾಗಾಗಿ ನಾವು ಫಾರ್ಮೇಷನ್ ಆಫ್ ಸಾಯಿಲ್ ನ ಲೆಂತಿ ಪ್ರೋಸೆಸ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಪಾಯಿಂಟ್ ಈಸ್ ಇಟ್ ಇನ್ವಾಲ್ವ್ಸ್ ಬ್ರೇಕಿಂಗ್ ಡೌನ್ ಆಫ್ ರಾಕ್ಸ್ ಇಂಟು ಫೈನ್ ಪಾರ್ಟಿಕಲ್ಸ್ ಆಫ್ ಸಾಯಿಲ್ ಬೈ ಫಿಸಿಕಲ್, ಕೆಮಿಕಲ್ ಅಂಡ್ ಬಯಾಲಜಿಕಲ್ ಪ್ರೋಸೆಸ್. ಓಕೆ, ಸೊ ಈಗ ಸಾಯಿಲ್ ಫಾರ್ಮೇಷನ್ ಏನಾಗುತ್ತೆ, ಒಂದು ರಾಕ್ ಇದೆ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಈ ರಾಕ್ ಬ್ರೇಕ್ ಡೌನ್ ಆಗಿಬಿಟ್ಟು ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ರಾಕ್ಸ್ನ ಫಾರ್ಮ್ ಮಾಡೋದ್ರ ಥ್ರೂ ಸಾಯಿಲ್ ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈ ರಾಕ್ ಹೇಗೆ ಬ್ರೇಕ್ ಡೌನ್ ಆಗುತ್ತೆ? ಬೈ ಸಮ್ ಫಿಸಿಕಲ್, ಕೆಮಿಕಲ್ ಅಂಡ್ ಬಯಾಲಜಿಕಲ್ ಪ್ರೋಸೆಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಫಾರ್ಮೇಷನ್ ಆಫ್ ಸಾಯಿಲ್. ನೆಕ್ಸ್ಟ್ ಟಾಪಿಕ್ ಈಸ್ ಫ್ಯಾಕ್ಟರ್ಸ್. ಮೀನ್ಸ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಷನ್ ಆಫ್ ಸಾಯಿಲ್. ಒಂದು ಸಾಯಿಲ್ ಫಾರ್ಮೇಷನ್ ಆಗ್ತಾ ಇದೆ ಅಂದ್ರೆ ಆ ಒಂದು ಫಾರ್ಮೇಷನ್ಗೆ ಯಾವ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಆಗಿದೆ ಅನ್ನೋದನ್ನ ಈ ಟಾಪಿಕ್ ನಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಫ್ಯಾಕ್ಟರ್ಸ್ ನ ನೋಡ್ತಾ ಬಂದ್ರೆ 4 ಫ್ಯಾಕ್ಟರ್ಸ್ ಇದೆ. ಒಂದು ಸನ್, ವಾಟರ್, ವಿಂಡ್ ಅಂಡ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆನಾ? ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಹೇಗೆ ರೆಸ್ಪಾನ್ಸಿಬಲ್ ಆಗ್ತಾ ಹೋಗುತ್ತೆ ಏನ್ರಲ್ಲಿ ಒಂದು ಸಾಯಿಲ್ ಫಾರ್ಮೇಷನ್ ಆಗೋದ್ರಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಈಸ್ ಸನ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು ರಾಕ್ ನ ಕನ್ಸಿಡರ್ ಮಾಡೋಣ. ಸೊ ದಿಸ್ ಇಸ್ ರಾಕ್. ಇಲ್ಲಿ ಫಸ್ಟ್ ಪಾಯಿಂಟ್ ನಲ್ಲಿ ಏನು ಬರ್ದಿದ್ದೀನಿ, ಡ್ಯೂರಿಂಗ್ ಡೇ ಟೈಮ್ನಲ್ಲಿ ಏನಾಗುತ್ತೆ, ಸನ್ನಿಂದ ಬರ್ತಾ ಇರುವಂತಹ ಸೋಲಾರ್ ರೇಡಿಯೇಷನ್ ಇಂದ ಈ ರಾಕ್ ಏನಾಗುತ್ತೆ, ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ರಾಕ್ ಹೀಟ್ ಆದಾಗ ರಾಕ್ ನ ಸರ್ಫೇಸ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ನಾನು ಬರ್ದಿದ್ದೀನಿ ನೋಡಿ, ಡ್ಯೂರಿಂಗ್ ಡೇ ಟೈಮ್ ರಾಕ್ ನ ಸರ್ಫೇಸ್ ಏನಾಗುತ್ತೆ, ಹೀಟ್ ಆಗ್ತಾ ಹೋಗುತ್ತೆ. ಹೇಗೆ ಹೀಟ್ ಆಗುತ್ತೆ? ಸನ್ನಿಂದ ಬರ್ತಾ ಇರುವಂತಹ ಒಂದು ಸೋಲಾರ್ ರೇಡಿಯೇಷನ್ ಇಂದ ರಾಕ್ಸ್ ನ ಸರ್ಫೇಸ್ ಏನಾಗುತ್ತೆ, ಹೀಟ್ ಆಗ್ತಾ ಹೋಗುತ್ತೆ. ಸೊ ರಾಕ್ ಹೀಟ್ ಆಗ್ತಾ ಹೋದ ಹಾಗೆ ರಾಕ್ ನ ಸರ್ಫೇಸ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಇದು ಯಾವಾಗ? ಡೇ ಟೈಮ್ ನಲ್ಲಿ. ಬಟ್ ನೈಟ್ ಟೈಮ್ ನಲ್ಲಿ ನೋಡ್ತಾ ಹೋದ್ರೆ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋದ ಹಾಗೆ ರಾಕ್ ಏನಾಗುತ್ತೆ, ಕೂಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಾಕ್ ಕೂಲ್ ಆಗ್ತಾ ಹೋದ ಹಾಗೆ ರಾಕ್ ನ ಸರ್ಫೇಸ್ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ನಾನು ಸೆಕೆಂಡ್ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಡ್ಯೂರಿಂಗ್ ನೈಟ್ ಟೈಮ್
ರಾಕ್ ಏನಾಗುತ್ತೆ, ಕೂಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಕ್ ಕೂಲ್ ಆಗ್ತಾ ಹೋದ ಹಾಗೆ ಅದರ ಸರ್ಫೇಸ್ ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಹಿಯರ್ ದ ರೇಟ್ ಆಫ್ ಎಕ್ಸ್ಪ್ಯಾನ್ಷನ್ ಅಂಡ್ ರೇಟ್ ಆಫ್ ಕಾಂಟ್ರಾಕ್ಷನ್ ಈಸ್ ನಾಟ್ ಸೇಮ್ ಆಲ್ ಓವರ್ ದಿ ಸರ್ಫೇಸ್ ಆಫ್ ದಿ ರಾಕ್. ಈ ಒಂದು ರಾಕ್ನ ಎಲ್ಲಾ ಸರ್ಫೇಸ್ ನಲ್ಲಿ ನೋಡ್ತಾ ಹೋದ್ರೆ, ಓಕೆ, ಒಂದು ಕಂಪ್ಲೀಟ್ ಸರ್ಫೇಸ್ ನಲ್ಲಿ ರೇಟ್ ಆಫ್ ಎಕ್ಸ್ಪ್ಯಾನ್ಷನ್ ಮತ್ತೆ ರೇಟ್ ಆಫ್ ಕಾಂಟ್ರಾಕ್ಷನ್ ಏನಿರುತ್ತೆ ಸೇಮ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ಒಂದು ಸರ್ಫೇಸ್ ನಲ್ಲಿ ಎಕ್ಸ್ಪ್ಯಾನ್ಷನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಈ ಒಂದು ಸರ್ಫೇಸ್ ನಲ್ಲಿ ಎಕ್ಸ್ಪ್ಯಾನ್ಷನ್ ಕಡಿಮೆ ಆಗ್ತಾ ಇರುತ್ತೆ. ಓಕೆನಾ? ಬಿಕಾಸ್ ಆಫ್ ದಿಸ್ ಅನ್ಇವನ್ ಹೀಟಿಂಗ್ ಅಂಡ್ ಅನ್ಇವನ್ ಕೂಲಿಂಗ್ ಆಫ್ ರಾಕ್, ಕ್ರ್ಯಾಕ್ಸ್ ಆರ್ ಫಾರ್ಮ್ಡ್. ಓಕೆನಾ? ಸೊ ಈ ತರ ಅನ್ಇವನ್ ಹೀಟಿಂಗ್ ಮತ್ತೆ ಅನ್ಇವನ್ ಕೂಲಿಂಗ್ ಇಂದ ಏನಾಗುತ್ತೆ, ರಾಕ್ಸ್ ನಲ್ಲಿ ಕ್ರ್ಯಾಕ್ಸ್ ಫಾರ್ಮೇಶನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಾಕ್ಸ್ ನಲ್ಲಿ ಕ್ರ್ಯಾಕ್ಸ್ ಫಾರ್ಮ್ ಆಗ್ತಾ ಹೋಯ್ತು ಅಂದ್ರೆ ರಾಕ್ ಏನಾಗುತ್ತೆ, ಬ್ರೇಕ್ ಡೌನ್ ಆಗ್ಬಿಟ್ಟು ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ರಾಕ್ಸ್ ನ ಫಾರಮ್ ಮಾಡ್ತಾ ಹೋಗುತ್ತೆ. ಸೊ ಈ ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ರಾಕ್ಸ್ ನ ಫಾರಮ್ ಮಾಡೋದ್ರ ಥ್ರೂ ಸಾಯಿಲ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ತರ ಸಣ್ಣ ಅನ್ನೋ ಒಂದು ಫ್ಯಾಕ್ಟರ್ ಏನಾಗುತ್ತೆ, ರೆಸ್ಪಾನ್ಸಿಬಲ್ ಆಗ್ತಾ ಹೋಗುತ್ತೆ ಫಾರ್ ದ ಫಾರ್ಮೇಶನ್ ಆಫ್ ಸಾಯಿಲ್. Okay, second factor is water. So water ಅನ್ನೋ ಫ್ಯಾಕ್ಟರ್ ಹೇಗೆ ರೆಸ್ಪಾನ್ಸಿಬಲ್ ಆಗುತ್ತೆ ಏನಕ್ಕೆ ಫಾರ್ ದ ಫಾರ್ಮೇಶನ್ ಆಫ್ ಸಾಯಿಲ್ ಅನ್ನೋದನ್ನ ಈ ಒಂದು ಕಾನ್ಸೆಪ್ಟ್ ನಲ್ಲಿ ನೋಡ್ತಾ ಹೋಗ್ತೀವಿ. ಸೊ ವಾಟರ್ ಇಂದ 2 ವೇಸ್ ಇರುತ್ತೆ. ಓಕೆ, ಸೊ ಫಸ್ಟ್ ವೇ ಅಂಡ್ ಸೆಕೆಂಡ್ ವೇ. ಸೊ ಫಸ್ಟ್ ವೇ ನಲ್ಲಿ ಒಂದು ರಾಕ್ ನ ಕನ್ಸಿಡರ್ ಮಾಡೋಣ. ನಾವು ಫಸ್ಟ್ ಫ್ಯಾಕ್ಟರ್ ನಲ್ಲಿ ಆಲ್ರೆಡಿ ನೋಡಿದೀವಿ, ಅನ್ಇವನ್ ಹೀಟಿಂಗ್ ಮತ್ತೆ ಅನ್ಇವನ್ ಕೂಲಿಂಗ್ ಆಗೋದ್ರಿಂದ ರಾಕ್ಸ್ ನಲ್ಲಿ ಏನಾಗುತ್ತೆ, ಕ್ರ್ಯಾಕ್ಸ್ ಫಾರ್ಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಅನ್ಇವನ್ ಹೀಟಿಂಗ್ ಮತ್ತೆ ಅನ್ಇವನ್ ಕೂಲಿಂಗ್ ಇಂದ ಈ ಒಂದು ರಾಕ್ ನಲ್ಲಿ ಕ್ರ್ಯಾಕ್ ಫಾರ್ಮ್ ಆಗಿದೆ. ಇನ್ ಕೇಸ್ ಏನಾದ್ರೂ ಈ ಒಂದು ರೀಜನ್ ಅಲ್ಲಿ ರಾಕ್ ಪ್ರೆಸೆಂಟ್ ಇರುವಂತಹ ಒಂದು ರೀಜನ್ ಅಲ್ಲಿ ರೈನ್ ಫಾಲ್ ಆಗಿದೆ ಅಂದ್ರೆ ಆ ರೈನ್ ವಾಟರ್ ಏನಾಗುತ್ತೆ, ಈ ಕ್ರ್ಯಾಕ್ ನ ಒಳಗಡೆ ಎಂಟರ್ ಆಗುತ್ತೆ. ಓಕೆ, ಸೊ ಈಗ ಅನ್ಇವನ್ ಹೀಟಿಂಗ್ ಮತ್ತೆ ಅನ್ಇವನ್ ಕೂಲಿಂಗ್ ಇಂದ ರಾಕ್ಸ್ ನಲ್ಲಿ ಕ್ರ್ಯಾಕ್ ಫಾರ್ಮೇಶನ್ ಆಗುತ್ತೆ. ರೈನ್ ಫಾಲ್ ಆದಾಗ ರೈನ್ ವಾಟರ್ ಏನಾಗುತ್ತೆ, ಈ ಒಂದು ಕ್ರ್ಯಾಕ್ಸ್ ನ ಒಳಗಡೆ ಎಂಟರ್ ಆಗುತ್ತೆ. ಓಕೆ, ಸೊ ಈಗ ಈ ಕ್ರ್ಯಾಕ್ ನಲ್ಲಿ ವಾಟರ್ ಪ್ರೆಸೆಂಟ್ ಇದೆ. ಡೇ ಟೈಮ್ ನಲ್ಲಿ ಓಕೆ, ಬಟ್ ನೈಟ್ ಟೈಮ್ ನಲ್ಲಿ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋದ ಹಾಗೆ ಈ ಒಂದು ವಾಟರ್ ಏನಾಗುತ್ತೆ, ಫ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಡೇ ಟೈಮ್ ನಲ್ಲಿ ಓಕೆ, ಬಟ್ ನಾವು ನೈಟ್ ಟೈಮ್ ನಲ್ಲಿ ನೋಡ್ತಾ ಹೋದ್ರೆ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಟೆಂಪರೇಚರ್ ಡಿಕ್ರೀಸ್ ಆದಾಗ ರಾಕ್ ಏನಾಗುತ್ತೆ, ಕೂಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರಾಕ್ ಕೂಲ್ ಆದಾಗ ಈ ಒಂದು ಕ್ರ್ಯಾಕ್ ನ ಒಳಗಡೆ ಇರುವಂತಹ ವಾಟರ್ ಏನಾಗುತ್ತೆ, ಫ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಫ್ರೀಸ್ ಆಗಿರೋ ವಾಟರ್ ಏನ್ ಮಾಡುತ್ತೆ, ಈ ರಾಕ್ ನಲ್ಲಿ ಇರುವಂತಹ ಒಂದು ನ್ಯಾರೋ ಕ್ರ್ಯಾಕ್ ನ ವೈಡ್ ಮಾಡುತ್ತೆ, ಮೀನ್ಸ್ ಆ ಕ್ರ್ಯಾಕ್ ನ ದೊಡ್ಡದ್ ಮಾಡ್ತಾ ಹೋಗುತ್ತೆ. ಸೊ ಕ್ರ್ಯಾಕ್ ಎಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಅವಾಗ ರಾಕ್ ಬ್ರೇಕ್ ಆಗ್ಬಿಟ್ಟು ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ರಾಕ್ಸ್ ನ ಫಾರಮ್ ಮಾಡೋದ್ರ ಥ್ರೂ ಸಾಯಿಲ್ ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈ ತರ ವಾಟರ್ ಇಂದ ಒನ್ ವೇ ನಲ್ಲಿ ಸಾಯಿಲ್ ಫಾರ್ಮೇಶನ್ ಆಯ್ತು. ಸೆಕೆಂಡ್ ವೇ ನಲ್ಲಿ ಹೇಗಾಗುತ್ತೆ ಅಂದ್ರೆ, ಫಾಸ್ಟ್ ಫ್ಲೋಯಿಂಗ್ ವಾಟರ್ carries small rocks and big rocks along with them.
ಓಕೆ, ಸೊ ಫಸ್ಟ್ ವೇನಲ್ಲಿ ನೋಡಿದ್ವಿ ಹೇಗೆ ಸಾಯಿಲ್ ಫಾರ್ಮೇಶನ್ ಆಯಿತು ವಾಟರ್ ಇಂದ ಅಂತ. ಸೆಕೆಂಡ್ ವೇನಲ್ಲಿ ಏನಿದೆ, ಫಾಸ್ಟ್ ಫ್ಲೋಯಿಂಗ್ ವಾಟರ್ ಕ್ಯಾರೀಸ್ ಸ್ಮಾಲ್ ರಾಕ್ಸ್ ಅಂಡ್ ಬಿಗ್ ರಾಕ್ಸ್ ಅಲಾಂಗ್ ವಿತ್ ದೆಮ್. ಓಕೆ, ಸೊ ಈಗ ವಾಟರ್ ಫ್ಲೋ ಆಗ್ತಾ ಇದೆ, ಆ ವಾಟರ್ ಫಾಸ್ಟ್ ಆಗಿ ಫ್ಲೋ ಆಗ್ತಾ ಇದೆ ಅಂದ್ರೆ ಆ ಫಾಸ್ಟ್ ಫ್ಲೋಯಿಂಗ್ ವಾಟರ್ ಏನ್ ಮಾಡುತ್ತೆ, ಅಲ್ಲಿ ಸರ್ಫೇಸ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಸ್ಮಾಲ್ ರಾಕ್ಸ್ ಆಗಿರ್ಲಿ ಒಂದು ಬಿಗ್ ರಾಕ್ಸ್ ಆಗಿರ್ಲಿ ಅವುಗಳನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಫ್ಲೋಯಿಂಗ್ ವಾಟರ್. ಸೊ ಈ ಫ್ಲೋಯಿಂಗ್ ವಾಟರ್ ಏನ್ ಮಾಡುತ್ತೆ, ಈ ತರ ರಾಕ್ಸ್ ನ ಕೂಡ ಆ ಒಂದು ವಾಟರ್ ಫ್ಲೋನ ಜೊತೆಗೆ ಕ್ಯಾರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಒಂದು ರಾಕ್ ನ ಜೊತೆಗೆ ಕೊಲ್ಯೂಷನ್ ಆದಾಗ ಅಥವಾ ಈ ಒಂದು ರಾಕ್ ಯಾವುದೋ ಒಂದು ಸರ್ಫೇಸ್ ನ ಜೊತೆಗೆ ಕೊಲ್ಯೂಷನ್ ಆದಾಗ ಏನಾಗುತ್ತೆ, ಬ್ರೇಕ್ ಆಗ್ಬಿಟ್ಟು ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ರಾಕ್ಸ್ ನ ಫಾರ್ಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ, ಸೊ ಈ ವೇನಲ್ಲೂ ಕೂಡ ವಾಟರ್ ಏನ್ ಮಾಡುತ್ತೆ, ರಾಕ್ ನ ಬ್ರೇಕ್ ಡೌನ್ ಮಾಡಿಬಿಟ್ಟು ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ರಾಕ್ಸ್ ನ ಫಾರ್ಮ್ ಮಾಡೋದ್ರ ಸಾಯಿಲ್ ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಸೆಕೆಂಡ್ ಫ್ಯಾಕ್ಟರ್, ವಾಟರ್. Okay, third factor is wind. ಓಕೆ, ಸೊ ವಿಂಡ್ ಅಂದ್ರೆ ಏನು, ಮೂಮೆಂಟ್ ಆಫ್ ಏರ್ಗೆ ನಾವು ವಿಂಡ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಮೂಮೆಂಟ್ ಆಫ್ ಏರ್ ನಾವು ವಿಂಡ್ ಅಂತ ಹೇಳ್ತೀವಿ. ಸ್ಟ್ರಾಂಗ್ ವಿಂಡ್ ಏನ್ ಮಾಡುತ್ತೆ, ದೇ ಆಲ್ಸೋ ಕ್ಯಾರಿ ಸ್ಮಾಲ್ ರಾಕ್ಸ್ ಆರ್ ಬಿಗ್ ರಾಕ್ಸ್ ಅಲಾಂಗ್ ವಿತ್ ದೆಮ್. ಓಕೆನಾ, ಸೊ ಈಗ ಸ್ಟ್ರಾಂಗ್ ವಿಂಡ್, ಇದನ್ನ ಸ್ಟ್ರಾಂಗ್ ವಿಂಡ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಈ ಸ್ಟ್ರಾಂಗ್ ವಿಂಡ್ ಏನ್ ಮಾಡ್ತಾ ಹೋಗುತ್ತೆ, ಇಟ್ ಆಲ್ಸೋ ಕ್ಯಾರೀಸ್ ರಾಕ್ಸ್ ಅಲಾಂಗ್ ವಿತ್ ದೆಮ್. ಓಕೆ, ಸೊ ಈ ರಾಕ್ಸ್ ಹೋಗ್ಬಿಟ್ಟು ಯಾವುದೋ ಒಂದು ಸರ್ಫೇಸ್ನ ಜೊತೆ ಕೊಲ್ಯೂಷನ್ ಮಾಡಿದ್ರೆ ಅಥವಾ ಇನ್ನೊಂದು ರಾಕ್ನ ಜೊತೆಗೆ ಕೊಲ್ಯೂಷನ್ ಮಾಡಿದಾಗೂ ಕೂಡ ಏನಾಗುತ್ತೆ, ರಾಕ್ಸ್ ಬ್ರೇಕ್ ಡೌನ್ ಆಗುತ್ತೆ. ರಾಕ್ಸ್ ಬ್ರೇಕ್ ಡೌನ್ ಆಗಿಬಿಟ್ಟು ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ರಾಕ್ಸ್ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಸೊ ಇವುಗಳನ್ನ ಫಾರ್ಮ್ ಮಾಡೋದ್ರ ಥ್ರೂ ಸಾಯಿಲ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಥರ್ಡ್ ಫ್ಯಾಕ್ಟರ್, ವಿಂಡ್. ಫೋರ್ತ್ ಒನ್ ಈಸ್ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಸೊ ಈಗ ಸನ್ನಿಂದ, ವಾಟರ್ ಇಂದ ಮತ್ತೆ ವಿಂಡ್ ಇಂದ ಹೇಗೆ ಸಾಯಿಲ್ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂದನೂ ಕೂಡ ಸಾಯಿಲ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾವಪ್ಪ ಅಂದ್ರೆ ಲೈಕೆನ್ಸ್ ಅಂಡ್ mosses. ಓಕೆ, ಲೈಕೆನ್ಸ್ ಅಂದ್ರೆ ಏನು, symbiotic association of fungi and algae. ಓಕೆ, ಫಂಗಿ ಮತ್ತೆ ಆಲ್ಗೆನ ಸಿಂಬಯೋಟಿಕ್ ಅಸೋಸಿಯೇಷನ್ಗೆ ನಾವೇನು ಹೇಳ್ತೀವಿ, ಲೈಕೆನ್ಸ್ ಅಂತ ಹೇಳ್ತೀವಿ. ಸೊ ಮಾಸಸ್ ಅಂದ್ರೆ ದಿ ಕಮ್ ಅಂಡರ್ ದ ಕೆಟಗರೀಸ್ ಆಫ್
ಬ್ರಯೋಫೈಟ್ಸ್. ಬ್ರಯೋಫೈಟ್ಸ್ ಓಕೆನಾ. ಸೊ ಈ ತರ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂದನೂ ಕೂಡ ಸಾಯಿಲ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಸೊ ಅದು ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ರಾಕ್ನ ಕನ್ಸಿಡರ್ ಮಾಡೋಣ. ಯೂಶಲಿ ಲೈಕೆನ್ಸ್ ಅಂಡ್ ಮಾಸಸ್. ಯೂಶಲಿ ಲೈಕೆನ್ಸ್ ಏನ್ ಮಾಡುತ್ತೆ, ರಾಕ್ಸ್ ನ ಸರ್ಫೇಸ್ ಮೇಲೆ ಗ್ರೋ ಆಗುತ್ತೆ. ಓಕೆ, ಸೊ ಈ ಲೈಕೆನ್ಸ್ ಏನು ಈ ರಾಕ್ಸ್ ನ ಸರ್ಫೇಸ್ ಮೇಲೆ ಗ್ರೋ ಆಗ್ತಿರುತ್ತಲ್ಲ, ಅವಾಗ ಸರ್ಟೇನ್ ಸಬ್ಸ್ಟೆನ್ಸಸ್ ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಓಕೆನಾ, ಆ ಒಂದು ಸಬ್ಸ್ಟೆನ್ಸಸ್ ಏನ್ ಮಾಡ್ತಾ ಹೋಗುತ್ತೆ, ಈ ಒಂದು ರಾಕ್ಸ್ ನಲ್ಲಿ ಸರ್ವಿಕ್ಸಸ್ ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಸೊ ಸರ್ವಿಕ್ಸಸ್ ಅಂದ್ರೆ ಏನು, ಈ ತರ ಸ್ಮಾಲ್ ಕ್ರ್ಯಾಕ್ಸ್ ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಜಿಗ್ಜಾಗ್ ಲೈನ್ ಬರ್ದಿದ್ದೀನಲ್ಲ, ಸೊ ದೀಸ್ ಆರ್ ಸರ್ವಿಕ್ಸಸ್. ಸರ್ವಿಕ್ಸಸ್ ಅಂದ್ರೆ ದೇ ಆರ್ ದ ಸ್ಮಾಲ್ ಕ್ರ್ಯಾಕ್ಸ್. ರಾಕ್ ನ ಸರ್ಫೇಸ್ ಮೇಲೆ ಲೈಕೆನ್ಸ್ ಗ್ರೋ ಆಗುತ್ತೆ. ಲೈಕೆನ್ಸ್ ಗ್ರೋ ಆಗೋ ಟೈಮ್ ನಲ್ಲಿ ಸರ್ಟೇನ್ ಸಬ್ಸ್ಟೆನ್ಸಸ್ ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಆ ಸಬ್ಸ್ಟೆನ್ಸಸ್ ಏನ್ ಮಾಡುತ್ತೆ, ಆ ರಾಕ್ಸ್ ನ ಸರ್ಫೇಸ್ ಮೇಲೆ ಸರ್ವಿಕ್ಸಸ್ ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಸರ್ವಿಕ್ಸಸ್ ಅಂದ್ರೆ ಏನು, ಸ್ಮಾಲ್ ಕ್ರ್ಯಾಕ್ಸ್. ಓಕೆ, ಸೊ ಈಗ ಸರ್ವಿಕ್ಸಸ್ ಫಾರಮ್ ಆಯ್ತು. ನೆಕ್ಸ್ಟ್ ಏನಾಗುತ್ತೆ, ಈ ಮಾಸಸ್ ಇದೆ ಅಲ್ಲ, ಸೊ ದೀಸ್ ಮಾಸಸ್ ಗ್ರೋ ಆನ್ ದೀಸ್ ಸರ್ವಿಕ್ಸಸ್. ಈ ಸರ್ವಿಕ್ಸಸ್ ನ ಮೇಲೆ ಮಾಸಸ್ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸರ್ವಿಕ್ಸಸ್ ನ ಒಳಗಡೆ ಮಾಸಸ್ ಗ್ರೋ ಆಗ್ತಾ ಹೋದ ಹಾಗೆ ಆ ಸರ್ವಿಕ್ಸಸ್ ಏನೊಂದು ಸ್ಮಾಲ್ ಕ್ರ್ಯಾಕ್ ಇತ್ತಲ್ಲ, ಅದನ್ನ ವೈಡರ್ ಮಾಡ್ತಾ ಹೋಗುತ್ತೆ. ಓಕೆ, ಸ್ಮಾಲ್ ಕ್ರ್ಯಾಕ್ಸ್ ನ ಲೈಕೆನ್ಸ್ ಫಾರ್ಮ್ ಮಾಡಿರುತ್ತೆ. ಆ ಸ್ಮಾಲ್ ಕ್ರ್ಯಾಕ್ಸ್ ನ ಒಳಗಡೆ ಮಾಸಸ್ ಗ್ರೋ ಆಗ್ಬಿಟ್ಟು ಆ ಕ್ರ್ಯಾಕ್ಸ್ ನ ಲಾರ್ಜರ್ ಮಾಡ್ತಾ ಹೋಗಿ ಲಾರ್ಜರ್ ಕ್ರ್ಯಾಕ್ಸ್ ನ ಫಾರ್ಮ್ ಮಾಡ್ತು. ಓಕೆನಾ, ಸೊ ದೀಸ್ ಆರ್ ಲಾರ್ಜರ್ ಕ್ರ್ಯಾಕ್ಸ್. ಓಕೆ, ಸರ್ವಿಕ್ಸಸ್ ಇಂದ ಕ್ರ್ಯಾಕ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಥ್ರೂ ದೀಸ್ ಮಾಸಸ್. ಯೂಶಲಿ ಈ ಒಂದು ರಾಕ್ಸ್ ನ ಅಟ್ಮಾಸ್ಫಿಯರ್, ಒಂದು ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಪ್ಲಾಂಟ್ಸ್ ಇರುತ್ತೆ, ಟ್ರೀಸ್ ಇರುತ್ತೆ. ಓಕೆನಾ, ಸೊ ಆ ಪ್ಲಾಂಟ್ಸ್ ಮತ್ತೆ ಟ್ರೀಸ್ ನ ರೂಟ್ಸ್ ಎಲ್ಲ ಏನಾಗುತ್ತೆ, ಈ ಒಂದು ಕ್ರ್ಯಾಕ್ಸ್ ನ ಒಳಗಡೆ ಎಂಟರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ರೂಟ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಟ್ರೀಸ್. ಈ ರಾಕ್ಸ್ ನ ಸರೌಂಡಿಂಗ್ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಪ್ಲಾಂಟ್ಸ್ ಮತ್ತೆ ಟ್ರೀಸ್ ನ ರೂಟ್ಸ್ ಎಲ್ಲ ಏನಾಗುತ್ತೆ, ಈ ಒಂದು ಕ್ರ್ಯಾಕ್ ನ ಒಳಗಡೆ ಎಂಟರ್ ಆಗ್ಬಿಟ್ಟು ಆ ಒಂದು ಕ್ರ್ಯಾಕ್ ನ ಇನ್ನ ವೈಡರ್ ಆಗಿ ಮಾಡಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಓಕೆನಾ, ಸೊ ಈ ತರ ವೈಡರ್ ಕ್ರ್ಯಾಕ್ಸ್ ಆಗಿ ಕನ್ವರ್ಟ್ ಮಾಡ್ತು. ಸೊ ಕ್ರ್ಯಾಕ್ ಎಷ್ಟು ವೈಡ್ ಆಗ್ತಾ ಹೋಗುತ್ತೆ ಅಷ್ಟು ಬೇಗ ಬ್ರೇಕ್ ಡೌನ್ ಆಗ್ಬಿಟ್ಟು ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ರಾಕ್ಸ್ ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಸೊ ಈ ತರ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂದ ಏನಾಯ್ತು, ಸಾಯಿಲ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. Okay, so this is about the last factor, living organism.
Okay, so the next point is there are different types of soils are there, like sandy soil, silt soil, clay soil and loamy soil. ಸೊ ನಾವು ಸಾಯಿಲ್ ನಲ್ಲಿ ನೋಡ್ತಾ ಹೋದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ ನ ನೋಡ್ತಾ ಹೋಗ್ಬೋದು. ಸೊ ಆ ಡಿಫ್ರೆಂಟ್ ಟೈಪ್ಸ್ ಯಾವ್ಯಾವು ಅಂದ್ರೆ ಸ್ಯಾಂಡಿ ಸಾಯಿಲ್ ಆಗಿರ್ಬೋದು, ಸಿಲ್ಟ್ ಸಾಯಿಲ್ ಆಗಿರ್ಬೋದು, ಕ್ಲೇ ಸಾಯಿಲ್ ಆಗಿರ್ಬೋದು ಮತ್ತೆ ಲೋಮಿ ಸಾಯಿಲ್ ಆಗಿರ್ಬೋದು. ಓಕೆ, ಸೊ ಈ ಸಾಯಿಲ್ ನ ಡಿಫ್ರೆನ್ಶಿಯೇಟ್ ಹೇಗೆ ಮಾಡ್ತೀವಿ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಆರ್ ಡಿಸೈಡೆಡ್ ಬೈ ದ average size of particles present in it. ಓಕೆ, ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಾಯಿಲ್ ನ ಕನ್ಸಿಡರ್ ಮಾಡಿದ್ರೆ ಆ ಸಾಯಿಲ್ ನಲ್ಲಿ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಆ ಪಾರ್ಟಿಕಲ್ಸ್ ನ ಆವರೇಜ್ ಸೈಜ್ ಮೇಲೆ ನಾವೇನ್ ಮಾಡ್ತಾ ಹೋಗ್ತೀವಿ, ಆ ಒಂದು ಸಾಯಿಲ್ ನ ಡಿಫ್ರೆನ್ಶಿಯೇಟ್ ಮೀನ್ಸ್ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಈಸ್ ಕ್ವಾಲಿಟಿ ಆಫ್ ಸಾಯಿಲ್ ಡಿಸೈಡೆಡ್ ಬೈ ದ ಅಮೌಂಟ್ ಆಫ್ ಹ್ಯೂಮಸ್ ಅಂಡ್ ಮೈಕ್ರೋ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಇನ್ ಇಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಾಯಿಲ್ ನ ಕನ್ಸಿಡರ್ ಮಾಡಿದ್ರೆ ಆ ಒಂದು ಸಾಯಿಲ್ ನ ಕ್ವಾಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೇಗೆ ಡಿಸೈಡ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಆ ಒಂದು ಸಾಯಿಲ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಅಮೌಂಟ್ ಆಫ್ ಹ್ಯೂಮಸ್, ಎಷ್ಟು ಅಮೌಂಟ್ ಆಫ್ ಹ್ಯೂಮಸ್ ಪ್ರೆಸೆಂಟ್ ಇದೆ ಮತ್ತೆ ಯಾವ ಮೈಕ್ರೋ ಆರ್ಗಾನಿಸಮ್ಸ್ ಗಳು ಪ್ರೆಸೆಂಟ್ ಇದೆ ಅನ್ನೋದ್ರ ಮೇಲೆ ಆ ಒಂದು ಸಾಯಿಲ್ ನ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ. Third point is mineral nutrients that are found in particular soil depends on the particular rock it is formed from. Okay, for example ಒಂದು ಸಾಯಿಲ್ ನ ಕನ್ಸಿಡರ್ ಮಾಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಸಾಯಿಲ್ ಏನಾಗಿರುತ್ತೆ, ಒಂದು ಪರ್ಟಿಕ್ಯುಲರ್ ರಾಕ್ ಇಂದ ಫಾರಮ್ ಆಗಿರುತ್ತೆ. ಒಂದು ಪರ್ಟಿಕ್ಯುಲರ್ ರಾಕ್ ಬ್ರೇಕ್ ಡೌನ್ ಆದ್ರೆ ಒಂದು ಪರ್ಟಿಕ್ಯುಲರ್ ಸಾಯಿಲ್ ಫಾರಮ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈ ಒಂದು ಸಾಯಿಲ್ ನಲ್ಲಿ ಯಾವ ಯಾವ ಮಿನರಲ್ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇರುತ್ತೆ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಈ ಒಂದು ರಾಕ್ ಮೇಲೆ ಡಿಪೆಂಡ್ ಆಗಿರುತ್ತೆ.
Okay, so the next point is humus is the major factor in deciding the soil structure. Why? Because it causes the soil to become more porous and allows water and air to the depth of the soil. Okay, for example, ಯಾವುದೋ ಒಂದು ಸಾಯಿಲ್ನ ಕನ್ಸಿಡರ್ ಮಾಡಿದರೆ ಆ ಸಾಯಿಲ್ನ ಸ್ಟ್ರಕ್ಚರ್ ಡಿಸೈಡ್ ಮಾಡೋದ್ರಲ್ಲಿ ಈ ಒಂದು ಹ್ಯೂಮಸ್ ಏನಾಗುತ್ತೆ, ಒಂದು ಮೇಜರ್ ಫ್ಯಾಕ್ಟರ್ ಆಗಿ ಆಕ್ಟ್ ಮಾಡ್ತಾ ಹೋಗುತ್ತೆ. ಏನಕ್ಕೆ? ಬಿಕಾಸ್ ದಿಸ್ ಹ್ಯೂಮಸ್ ಕಾಸಸ್ ದ ಸಾಯಿಲ್ ಟು ಬಿಕಮ್ ಮೋರ್ ಪೋರಸ್. ಆ ಒಂದು ಸಾಯಿಲ್ನ ಈ ಹ್ಯೂಮಸ್ ಏನು ಮಾಡುತ್ತೆ, ಆ ಒಂದು ಸಾಯಿಲ್ನಲ್ಲಿ ಪ್ರೆಸೆಂಟ್ ಇರುವಂಥ ಹ್ಯೂಮಸ್ ಆ ಒಂದು ಸಾಯಿಲ್ನ ಮೋರ್ ಪೋರಸ್ ಆಗಿ ಮಾಡ್ತಾ ಹೋಗುತ್ತೆ. ಸೊ ಪೋರಸ್ ಅಂದ್ರೆ ಏನು? ಆ ಒಂದು ಸಾಯಿಲ್ನಲ್ಲಿ ಮೈನ್ಯೂಟ್ ಹೋಲ್ಸ್ನ ಫಾರಮ್ ಮಾಡ್ತಾ ಹೋಗುತ್ತೆ. ಆ ಒಂದು ಮೈನ್ಯೂಟ್ ಹೋಲ್ಸ್ಗೆ ಏನು ಹೇಳ್ತೀವಿ? ಪೋರಸ್ ಅಂತ ಹೇಳ್ತೀವಿ, ಪೋರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಆ ಒಂದು ಸಾಯಿಲ್ನ ಪೋರಸ್ ಮಾಡೋದು ಯಾವುದು? ಹ್ಯೂಮಸ್. ಓಕೆ, ಸೊ ದೀಸ್ ಪೋರಸ್ ಅಲೋಸ್ ವಾಟರ್ ಆ್ಯಂಡ್ ಏರ್ ಟು ದ ಡೆಪ್ತ್ ಆಫ್ ದಿ ಸಾಯಿಲ್. ಈ ಹ್ಯೂಮಸ್ ಏನು ಮಾಡುತ್ತೆ, ಆ ಸಾಯಿಲ್ನ ಮೋರ್ ಪೋರಸ್ ಆಗಿ ಮಾಡ್ತಾ ಹೋಗುತ್ತೆ. ಮೋರ್ ಪೋರಸ್ ಅಂದ್ರೆ ಏನು? ಮೈನ್ಯೂಟ್ ಹೋಲ್ಸ್ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಆ ಒಂದು ಮೈನ್ಯೂಟ್ ಹೋಲ್ಸ್ ಥ್ರೂ ಏನಾಗುತ್ತೆ, ಸರೌಂಡಿಂಗ್ ಅಟ್ಮಾಸ್ಫಿಯರ್ನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ವಾಟರ್ ಮತ್ತು ಏರ್ ಏನಾಗುತ್ತೆ, ಆ ಒಂದು ಸಾಯಿಲ್ನ ಡೆಪ್ತ್ವರೆಗೂ ರೀಚ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಈಸ್ ವಿಚ್ ಪ್ಲಾಂಟ್ ವಿಲ್ ಥ್ರೈವ್ ಇನ್ ದ ಸಾಯಿಲ್ ಡಿಪೆಂಡ್ಸ್ ಆನ್ ದ ಫ್ಯಾಕ್ಟರ್ಸ್ ಸಚ್ ಆಸ್ ಹ್ಯೂಮಸ್, ಮಿನರಲ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಡೆಪ್ತ್ ಆಫ್ ದಿ ಸಾಯಿಲ್. ಓಕೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಾಯಿಲ್ನ ಕನ್ಸಿಡರ್ ಮಾಡಿದರೆ ಆ ಸಾಯಿಲ್ನಲ್ಲಿ ಒಂದು ಪ್ಲ್ಯಾಂಟ್ ಹೇಗೆ ಗ್ರೋ ಆಗುತ್ತೆ, ಹೇಗೆ ಸರ್ವೈವ್ ಆಗುತ್ತೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಫ್ಯಾಕ್ಟರ್ಸ್ ಸಚ್ ಆಸ್ ಹ್ಯೂಮಸ್, ಆ ಒಂದು ಸಾಯಿಲ್ನಲ್ಲಿ ಪ್ರೆಸೆಂಟ್ ಇರುವಂಥ ಒಂದು ಹ್ಯೂಮಸ್ ಮೇಲೆ, ಮತ್ತು ಮಿನರಲ್ ನ್ಯೂಟ್ರಿಯೆಂಟ್ಸ್ ಮೇಲೆ, ಮತ್ತು ಡೆಪ್ತ್ ಆಫ್ ದಿ ಸಾಯಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಹ್ಯೂಮಸ್ ಅಂದ್ರೇನು? ಇಟ್ ಈಸ್ ಎ ಆರ್ಗ್ಯಾನಿಕ್ ಕಾಂಪೌಂಡ್. ಓಕೆ, ಹ್ಯೂಮಸ್ ಅನ್ನೋದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಈ ಆರ್ಗ್ಯಾನಿಕ್ ಕಾಂಪೌಂಡ್ ಹೇಗೆ ಫಾರ್ಮ್ ಆಗ್ತಾ ಹೋಗುತ್ತೆ? ಇಟ್ ಈಸ್ ಫಾರ್ಮ್ಡ್ ಫ್ರಮ್ ದ ಡಿಕಾಂಪೋಸಿಷನ್ ಆಫ್ ಡೆಡ್ ಅಂಡ್ ಡಿಕೇಡ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಓಕೆನಾ? ಸೊ ಆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ಏನು ಹೇಳ್ತೀವಿ? ಹ್ಯೂಮಸ್ ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ಸಾಯಿಲ್ನಲ್ಲಿ ಎಷ್ಟು ಹ್ಯೂಮಸ್ ಪ್ರೆಸೆಂಟ್ ಇದೆ, ಮಿನರಲ್ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇದೆ, ಮತ್ತು ಆ ಒಂದು ಸಾಯಿಲ್ನ ಡೆಪ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನು? ಆ ಒಂದು ಸಾಯಿಲ್ನಲ್ಲಿ ಯಾವ ಟೈಪ್ ಆಫ್ ಪ್ಲಾಂಟ್ಸ್ ಗ್ರೋ ಆಗುತ್ತೆ, ಸರ್ವೈವ್ ಆಗುತ್ತೆ ಅನ್ನೋದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ಟಾಪ್ ಸಾಯಿಲ್. ಟಾಪ್ ಸಾಯಿಲ್ ಅಂದ್ರೆ ಏನು? ಟಾಪ್ ಮೋಸ್ಟ್ ಲೇಯರ್ ಆಫ್ ದಿ ಸಾಯಿಲ್. ಓಕೆ, ಸೊ ಇದು ಸಾಯಿಲ್ ಅಂದ್ರೆ ಈ ಸಾಯಿಲ್ನ ಟಾಪ್ ಮೋಸ್ಟ್ ಲೇಯರ್ಗೆ ನಾವೇನು ಹೇಳ್ತೀವಿ? ಟಾಪ್ ಸಾಯಿಲ್ ಅಂತ ಹೇಳ್ತೀವಿ. ಯೂಶಲಿ ಟಾಪ್ ಸಾಯಿಲ್ನಲ್ಲಿ ಹ್ಯೂಮಸ್ ಪ್ರೆಸೆಂಟ್ ಇರುತ್ತೆ ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಡೆಫಿನೇಷನ್ ಆಫ್ ಸಾಯಿಲ್, ಫಾರ್ಮೇಷನ್ ಆಫ್ ಸಾಯಿಲ್ ಆ್ಯಂಡ್ ಕಾಂಪೋಸಿಷನ್ ಆಫ್ ಸಾಯಿಲ್. ನೆಕ್ಸ್ಟ್ ಟಾಪಿಕ್ ಈಸ್ ಸಾಯಿಲ್ ಪೊಲ್ಯೂಷನ್.
ಓಕೆನಾ. ಸೊ ಇಲ್ಲಿವರೆಗೂ ಸಾಯಿಲ್ನ ಡೆಫಿನೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಸಾಯಿಲ್ನ ಕಾಂಪೋಸಿಷನ್ ಹೇಗಾಗಿರುತ್ತೆ ಅನ್ನೋದು ಗೊತ್ತಾಯ್ತು, ಜೊತೆಗೆ ಫಾರ್ಮೇಶನ್ ಆಫ್ ಸಾಯಿಲ್ ಹೇಗಾಗುತ್ತೆ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ದ ಲಾಸ್ಟ್ ಟಾಪಿಕ್ ಈಸ್ ಸಾಯಿಲ್ ಪೊಲ್ಯೂಷನ್. ಓಕೆ, ಸಾಯಿಲ್ ಪೊಲ್ಯೂಷನ್ ಅಂದ್ರೆ ಏನು? ರಿಮೂವಲ್ ಆಫ್ ಯೂಸ್ಫುಲ್ ಕಾಂಪೋನೆಂಟ್ಸ್ ಫ್ರಮ್ ದಿ ಸಾಯಿಲ್ and addition of other substances that adversely affect the fertility of the soil and kills useful microorganisms. Okay, so this is known as soil pollution. Okay, soil pollution alli enen mention madidvi? ಒಂದು ರಿಮೂವಲ್ ಆಫ್ ಯೂಸ್ಫುಲ್ ಕಾಂಪೊನೆಂಟ್ಸ್, ಆ ಸಾಯಿಲ್ ಇಂದ ಯೂಸ್ಫುಲ್ ಕಾಂಪೊನೆಂಟ್ಸ್ ರಿಮೂವ್ ಆಗೋದನ್ನು ಕೂಡ ಸಾಯಿಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಇನ್ನ ಒಂದೇನು, ಅಡಿಷನ್ ಆಫ್ ಅದರ್ ಸಬ್ಸ್ಟೆನ್ಸಸ್. ಓಕೆ, ಸೊ ಅದರ್ ಸಬ್ಸ್ಟೆನ್ಸ್ ಮೀನ್ಸ್ ಹಾರ್ಮ್ಫುಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ನ ಅಡಿಷನ್ಗೂ ಕೂಡ ಸಾಯಿಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಮತ್ತೆ ಆ ಸಾಯಿಲ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಯೂಸ್ಫುಲ್ ಕಾಂಪೊನೆಂಟ್ಸ್ ರಿಮೂವ್ ಆಗುವಂತ ಒಂದು ಪ್ರೋಸೆಸ್ಗೂ ಕೂಡ ಸಾಯಿಲ್ ಪೊಲ್ಯೂಷನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ರಿಮೂವಲ್ ಆಫ್ ಯೂಸ್ಫುಲ್ ಕಾಂಪೊನೆಂಟ್ಸ್ ಫ್ರಮ್ ದಿ ಸಾಯಿಲ್ ಅಂದ್ರೆ ಏನು? ಸೊ ರಿಮೂವಲ್ ಆಫ್ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಫ್ರಮ್ ದಿ ಸಾಯಿಲ್ ಅಂದ್ರೆ ಸಾಯಿಲ್ ಎರೋಷನ್. ಓಕೆ, ಸಾಯಿಲ್ ಎರೋಷನ್ ಅಂದ್ರೆ ಏನು? ಇಟ್ ಇನ್ವಾಲ್ವ್ಸ್ ದ ರಿಮೂವಲ್ ಆಫ್ ಯೂಸ್ಫುಲ್ ಕಾಂಪೊನೆಂಟ್ಸ್ ಫ್ರಮ್ ದಿ ಸಾಯಿಲ್. ಆ ಒಂದು ಪ್ರೋಸೆಸ್ಗೆ ನಾವು ಸಾಯಿಲ್ ಎರೋಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಸಾಯಿಲ್ ಎರೋಷನ್ ಅಂದ್ರೆ removal and transportation of useful components of the soil from its original position. ಓಕೆ, ಸೊ ಸಾಯಿಲ್ ಎರೋಷನ್ ಅಂದ್ರೆ ಏನು? ರಿಮೂವಲ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಯೂಸ್ಫುಲ್ ಕಾಂಪೊನೆಂಟ್ಸ್ ಫ್ರಮ್ ದಿ ಸಾಯಿಲ್ ಫ್ರಮ್ ಇಟ್ಸ್ ಒರಿಜಿನಲ್ ಪೊಸಿಷನ್. ಓಕೆ, ಒಂದು ಸಾಯಿಲ್ ನ ಕನ್ಸಿಡರ್ ಮಾಡಿದ್ರೆ ಸಾಯಿಲ್ ನ ಸರ್ಫೇಸ್ ಇಂದ ಯೂಸ್ಫುಲ್ ಕಾಂಪೊನೆಂಟ್ಸ್ ನ ಏನ್ ಮಾಡುತ್ತೆ? ರಿಮೂವ್ ಮಾಡೋದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ. ಎಲ್ಲಿಂದ? ಫ್ರಮ್ ಒರಿಜಿನಲ್ ಪೊಸಿಷನ್ ಟು ಅನದರ್ ಪೊಸಿಷನ್. ಈ ಒಂದು ಪ್ರೋಸೆಸ್ಗೆ ನಾವೇನ್ ಹೇಳ್ತೀವಿ? ಸಾಯಿಲ್ ಎರೋಷನ್ ಅಂತ ಹೇಳ್ತಾ ಹೋಗ್ತೀವಿ. ಯೂಶಲಿ ಸಾಯಿಲ್ ಎರೋಷನ್ ಅಕರ್ಸ್ through strong winds and water flow. ಓಕೆ, ಸ್ಟ್ರಾಂಗ್ ವಿಂಡ್ ಇಂದನೂ ಕೂಡ ಸಾಯಿಲ್ ಎರೋಷನ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ವಾಟರ್ ಫ್ಲೋ ಇಂದನೂ ಕೂಡ ಸಾಯಿಲ್ ಎರೋಷನ್ ಆಗೋ ಚಾನ್ಸಸ್ ಇರುತ್ತೆ. ಥರ್ಡ್ ಪಾಯಿಂಟ್, ಯೂಶಲಿ ಇಟ್ ಅಕರ್ಸ್ ಇನ್ ಬೇರ್ ಏರಿಯಾಸ್. ಓಕೆ, ಸೊ ನಾವು ಸಾಯಿಲ್ ಎರೋಷನ್ ಅನ್ನ ಯೂಶಲಿ ಎಲ್ಲಿ ನೋಡ್ತೀವಿ? ಬೇರೆ ಏರಿಯಾಸ್ ನಲ್ಲಿ ನೋಡ್ತಾ ಹೋಗ್ತೀವಿ. ಬೇರೆ ಏರಿಯಾಸ್ ಅಂದ್ರೇನು? ಆ ಒಂದು ಏರಿಯಾನಲ್ಲಿ ಯಾವುದೇ ತರಹದ ಪ್ಲಾಂಟ್ಸ್ ಆಗಿರ್ಲಿ ಅಥವಾ ಟ್ರೀಸ್ ಆಗಿರ್ಲಿ ಇರೋದಿಲ್ಲ. ಆ ತರ ಒಂದು ಬೇರೆ ಏರಿಯಾಸ್ ನಲ್ಲಿ ನಾವು ಸಾಯಿಲ್ ಎರೋಷನ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಲಾಸ್ಟ್ ಪಾಯಿಂಟ್ ಈಸ್ ರೂಟ್ಸ್ ಆಫ್ ಪ್ಲಾಂಟ್ಸ್ ಹ್ಯಾವ್ ಇಂಪಾರ್ಟೆಂಟ್ ರೋಲ್ ಇನ್ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್. ಹೇಗೆ? ಈಗ ಒಂದು ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಪ್ಲಾಂಟ್ಸ್ ಇದೆ ಅಥವಾ ಒಂದು ಟ್ರೀ ಇದೆ ಅಂದ್ರೆ, ಸೊ ಅವುಗಳ ರೂಟ್ಸ್ ಏನ್ ಮಾಡಿರುತ್ತೆ? ಅಲ್ಲಿರುವಂತಹ ಒಂದು ಸಾಯಿಲ್ ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರುತ್ತೆ. ಓಕೆನಾ, ಟೈಟ್ ಆಗಿ ಹಿಡಿದಿಟ್ಕೊಂಡಿರುತ್ತೆ. ಹಾಗಾಗಿ ಈಸಿಯಾಗಿ ಸಾಯಿಲ್ ಎರೋಷನ್ ಆಗಲಿಕ್ಕೆ ಬಿಡೋದಿಲ್ಲ. ದಟ್ಸ್ ವೈ ರೂಟ್ಸ್ ಆಫ್ ಪ್ಲಾಂಟ್ಸ್ ಆರ್ ಹ್ಯಾವಿಂಗ್ ಇಂಪಾರ್ಟೆಂಟ್ ರೋಲ್ ಇನ್ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್. ಓಕೆ, ಸಾಯಿಲ್ ಎರೋಷನ್ ಅಂದ್ರೆ ಗೊತ್ತಾಯ್ತಾ? ಸೊ ರಿಮೂವಲ್ ಆಫ್ ಯೂಸ್ಫುಲ್ ಕಾಂಪೊನೆಂಟ್ಸ್ ಫ್ರಮ್ ದಿ ಸಾಯಿಲ್ ನ ನಾವು ಸಾಯಿಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಆ ಒಂದು ಪ್ರೋಸೆಸ್ಗೆ ಏನ್ ಹೇಳ್ತೀವಿ? ಸಾಯಿಲ್ ಎರೋಷನ್ ಅಂತ ಹೇಳ್ತಾ ಹೋಗ್ತೀವಿ.
ಓಕೆ, ಸೊ ಇವಾಗ ಸಾಯಿಲ್ ಪೊಲ್ಯೂಷನ್ ಅಲ್ಲಿ ಫಸ್ಟ್ ಪಾಯಿಂಟ್ ನ ನೋಡಿದ್ವಿ, ರಿಮೂವಲ್ ಆಫ್ ಯೂಸ್ಫುಲ್ ಕಾಂಪೊನೆಂಟ್ಸ್ ಅಂದ್ರೆ ಸಾಯಿಲ್ ಎರೋಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಸೆಕೆಂಡ್ ಒನ್ ಏನಿದೆ, ಅಡಿಷನ್ ಆಫ್ ಅದರ್ ಸಬ್ಸ್ಟೆನ್ಸಸ್. ಸೊ ಅಡಿಷನ್ ಆಫ್ ಅದರ್ ಸಬ್ಸ್ಟೆನ್ಸಸ್ ಅಂದ್ರೆ ಯಾವ್ಯಾವು? ಫರ್ಟಿಲೈಸರ್ಸ್, insecticides, pesticides and other chemicals. ಓಕೆ, ಸೊ ಅಡಿಷನ್ ಆಫ್ ಅದರ್ ಸಬ್ಸ್ಟೆನ್ಸಸ್ ನಲ್ಲಿ ನಾವೇನು ನೋಡ್ತಾ ಹೋಗ್ತೀವಿ? ಫರ್ಟಿಲೈಸರ್ಸ್, ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಅಂಡ್ ಅದರ್ ಕೆಮಿಕಲ್ಸ್. ಯೂಶಲಿ ಮಾಡರ್ನ್ ಡೇಸ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅಗ್ರಿಕಲ್ಚರ್ ನಲ್ಲಿ ಈ ಎಲ್ಲಾ ಕೆಮಿಕಲ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಫರ್ಟಿಲೈಸರ್ಸ್ ನ ಯೂಶಲಿ ಏನಕ್ಕೆ ಯೂಸ್ ಮಾಡ್ತಾರೆ? ಅವರು ಗ್ರೋ ಮಾಡಿರುವಂತಹ ಒಂದು ಕ್ರಾಪ್ ನ ಈಲ್ಡ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಅಂತ ಈ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಅವರು ಗ್ರೋ ಮಾಡಿರುವಂತಹ ಒಂದು ಕ್ರಾಪ್ಸ್ ನ ಇನ್ಸೆಕ್ಟ್, ಪೆಸ್ಟ್ಸ್ ಮತ್ತೆ ವಾರ್ಮ್ಸ್ ಇಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಮತ್ತೆ ಅದರ್ ಕೆಮಿಕಲ್ಸ್ ನ ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇವಾಗ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ನಾವು ಈ ಫರ್ಟಿಲೈಸರ್ಸ್, ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಮತ್ತೆ ಕೆಮಿಕಲ್ಸ್ ನೆಲ್ಲ ಯೂಸ್ ಮಾಡಿದೀವಿ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಆ ಪ್ಲಾಂಟ್ಸ್ ಮತ್ತೆ ಕ್ರಾಪ್ಸ್ ಎಲ್ಲ ಏನ್ ಮಾಡ್ತಾ ಹೋಗ್ತವೆ, ಅವುಗಳಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಕೆಮಿಕಲ್ಸ್ ನ ಮಾತ್ರ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ರಿಮೈನಿಂಗ್ ಎಲ್ಲ ಕೆಮಿಕಲ್ಸ್ ನ ಹಾಗೆ ಬಿಟ್ಟಿರ್ತವೆ. ಓಕೆ, ಸೊ ಈಗ ಸಾಯಿಲ್ ಇದೆ ಅಂದ್ರೆ, ಸೊ ಇದು ಅಗ್ರಿಕಲ್ಚರ್ ಲ್ಯಾಂಡ್. ಸೊ ಈ ಒಂದು ಪ್ಲಾಂಟ್ ಏನ್ ಮಾಡಿದೆ, ಇವುಗಳಿಗೆ ಎಷ್ಟು ಕೆಮಿಕಲ್ಸ್ ನ ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನ ಅಬ್ಸರ್ವ್ ಮಾಡಿಕೊಂಡು ರಿಮೈನಿಂಗ್ ಕೆಮಿಕಲ್ಸ್ನೆಲ್ಲ ಏನ್ ಮಾಡಿರುತ್ತೆ, ಆ ಒಂದು ಸಾಯಿಲ್ ನ ಸರ್ಫೇಸ್ ಮೇಲೆ ಹಾಗೆ ಬಿಟ್ಟಿರುತ್ತೆ. ಓಕೆನಾ? ಸೊ ಈ ಕೆಮಿಕಲ್ಸ್ ಏನ್ ಮಾಡುತ್ತೆ, ಯೂಶಲಿ ಹಾರ್ಮ್ಫುಲ್ ಇರುತ್ತೆ, ಜೊತೆಗೆ ಈ ಒಂದು ಸಾಯಿಲ್ ನ ಪೊಲ್ಯೂಟ್ ಮಾಡ್ತಾ ಹೋಗುತ್ತೆ. ಈ ಒಂದು ಹಾರ್ಮ್ಫುಲ್ ಕೆಮಿಕಲ್ಸ್ ಏನ್ ಮಾಡ್ತಾ ಹೋಗುತ್ತೆ, ಕಿಲ್ಸ್ ಸಾಯಿಲ್ ಮೈಕ್ರೋ ಆರ್ಗಾನಿಸಮ್ಸ್ ಅಂಡ್ ಅರ್ತ್ ವಾರ್ಮ್ಸ್. ಆ ಒಂದು ಸಾಯಿಲ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಯೂಸ್ಫುಲ್ ಮೈಕ್ರೋ ಆರ್ಗಾನಿಸಮ್ಸ್ ಗಳನ್ನಾಗಿರ್ಬೋದು ಅಥವಾ ಅರ್ತ್ ವಾರ್ಮ್ಸ್ ಗಳಾಗಿರ್ಬೋದು, ಇವುಗಳೆಲ್ಲ ಹೇಗೆ ಇವುಗಳಿಗೆಲ್ಲ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಯಾವುದು? ಈ ಹಾರ್ಮ್ಫುಲ್ ಕೆಮಿಕಲ್ ಸಬ್ಸ್ಟೆನ್ಸಸ್. ನೆಕ್ಸ್ಟ್ ಪಾಯಿಂಟ್ ಈಸ್ ಫರ್ಟಿಲಿಟಿ ಆಫ್ ದ ಸಾಯಿಲ್ ಡಿಕ್ರೀಸಸ್. ಈ ಒಂದು ಕೆಮಿಕಲ್ಸ್ ನ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಸಾಯಿಲ್ ನ ಫರ್ಟಿಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಅಡಿಷನ್ ಆಫ್ ಅದರ್ ಸಬ್ಸ್ಟೆನ್ಸಸ್ ದಟ್ ಅಡ್ವರ್ಸ್ಲಿ ಅಫೆಕ್ಟ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಅಂಡ್ ಕಿಲ್ಸ್ ಯೂಸ್ಫುಲ್ ಮೈಕ್ರೋ ಆರ್ಗಾನಿಸಮ್ಸ್. ಓಕೆನಾ? ಸೊ ಈ ಒಂದು ಕೆಮಿಕಲ್ ಸಬ್ಸ್ಟೆನ್ಸಸ್ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಸಾಯಿಲ್ ನ ಫರ್ಟಿಲಿಟಿ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಮತ್ತೆ ಸಾಯಿಲ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಯೂಸ್ಫುಲ್ ಮೈಕ್ರೋ ಆರ್ಗಾನಿಸಮ್ಸ್ ಆಗಿರ್ಲಿ, ಅರ್ತ್ ವಾರ್ಮ್ಸ್ ಆಗಿರ್ಲಿ, ಅವುಗಳೆಲ್ಲ ಏನಾಗುತ್ತೆ, ಡಿಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಸಾಯಿಲ್ ಪೊಲ್ಯೂಷನ್.